ರಾಜ್ಯ ಕ್ಯಾಬಿನೆಟ್ನಲ್ಲಿ ಮತ್ತೆ ಬದಲಾವಣೆಯ ಮುನ್ಸೂಚನೆ ಕಾಣ್ತಾ ಇದೆ. ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಿಲುಕಿರುವಂತ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವಂತ ಸಾಧ್ಯತೆ ಖಚಿತವಾಗ್ತಾ ಇದೆ. ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದು ಕ್ಯಾಬಿನೆಟ್ ಪುನರ್ರಚನೆಯಾಗುತ್ತೆ. ಸದ್ಯ ರಾಹುಲ್ ಭೇಟಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯ ಭವಿಷ್ಯ ಅಡಗಿದೆ. ಇನ್ನು ಸತೀಶ್ ಜಾರಕಿಹೊಳಿ ಕೂಡ ದಿಲ್ಲಿಯಲ್ಲಿದ್ದಾರೆ, ನಾಗೇಂದ್ರ ಕೂಡ. ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಭೇಟಿ ಈಗ ಕುತೂಹಲ ಕಾರಣ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ದೆಹಲಿಗೆ ಈ ಸಂದರ್ಭದಲ್ಲಿ ಹೋಗೋದಕ್ಕೆ ಏನು ಕಾರಣ? ನಾಗೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಹೋಗಿದ್ದಾರಾ? ಈ ಅನುಮಾನದ ಬಗ್ಗೆಯೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕಿಂತ ಮುಂಚೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಾತುಕತೆ ನಡೆಸಿದ್ದಾರೆ ಕರ್ನಾಟಕ ಭವನದಲ್ಲಿ. ನಾಗೇಂದ್ರ ಕೂಡ ದಿಲ್ಲಿಯಲ್ಲಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ದಿಲ್ಲಿ ಭೇಟಿ ಮುಗಿಸಿ ವಾಪಸ್ ಬರೋ ಸಂದರ್ಭದಲ್ಲಿ ಅವರಿಗೊಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಮಹಿಳಾ ಕೋಟದಲ್ಲಿ ಯಾರನ್ನು ತೆಗೆದುಕೊಳ್ಬೇಕು, ನಾಗೇಂದ್ರ ಅವರನ್ನ ಕ್ಯಾಬಿನೆಟ್ ಇಂದ ತೆಗೆದ್ರೆ ಅದಕ್ಕೆ ಯಾರು ಮುಂದಕ್ಕೆ, ಇದರ ಕ್ಲಾರಿಟಿ ಸಿಗುವಂತ ಸಾಧ್ಯತೆ. ನಾಗೇಂದ್ರ ದೆಹಲಿಯಲ್ಲಿ ಇರೋದಕ್ಕೆ ಕಾರಣ ತನ್ನ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ. ಅವ್ರ ಮೇಲಿರುವಂತ ಕೇಸುಗಳು, ಅದರ ತೀವ್ರತೆ, ಆ ಕೇಸಿನ ಗಂಭೀರತೆ, ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. SITಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಕರ್ನಾಟಕ ಸರ್ಕಾರ SIT ತನಿಖೆಯನ್ನು ಮಾಡಿಸ್ತು, ಅದರಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. CBI ಮತ್ತು ED ಕೇಂದ್ರ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದೆ. ಇದನ್ನೇ ಅವರು ಡಿಫೆನ್ಸ್ ಆಗಿ ತೆಗೆದುಕೊಳ್ತಾ ಇರೋದು ಮೊನ್ನೆಯಿಂದಲೂ ಕೂಡ. ಇದೇ ವಿಚಾರವನ್ನು ಹೈಕಮಾಂಡ್ ಗಮನಕ್ಕೂ ತರೋದಕ್ಕೂ ಕೂಡ ನಾಗೇಂದ್ರ ಯೋಚಿಸಿದ ರೀತಿಯಲ್ಲಿದೆ. ದೆಹಲಿಯಿಂದ ಕೊಡುವಂತ ಸಂದೇಶ ಅಥವಾ ಸೂಚನೆ, ಇದರ ಮೇಲೆ ನಾಗೇಂದ್ರ ಅವರ ಸಚಿವ ಸ್ಥಾನ ಇರತ್ತಾ ಇರಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ. ಮುಖ್ಯಮಂತ್ರಿ ನಿನ್ನೆ ಮಾತನಾಡುವಾಗ ಹೇಳಿದ್ರು, ನಮ್ಮ ಶಾಸಕರು ಮತ್ತು ಸಚಿವರು ಶಿಸ್ತಿನ ಸಿಪಾಯಿಗಳು, ಅದರ ಅರ್ಥ ಕೊಟ್ಟ ಸೂಚನೆಯನ್ನು ಪಾಲಿಸ್ತಾರೆ. ಮಂತ್ರಿಯಾಗಿ ಇರು ಅಂತಂದ್ರೆ ಇರ್ತಾರೆ, ಇಲ್ಲ ಅಂತಾದ್ರೆ ಇಲ್ಲ. ನಾಗೇಂದ್ರ ದಿಲ್ಲಿಗೆ ಹೋಗಿದ್ದಾರೆ. ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳುವಂತ ಕೊನೆಯ ಪ್ರಯತ್ನ ಇದು. ಪ್ರತಿಭಟನೆಗಳ ಮೂಲಕ ಒತ್ತಡ ಹಾಕುವಂತ ಪ್ರಯತ್ನಗಳಾಗಿತ್ತು. ಈ ಬಳ್ಳಾರಿಯಲ್ಲೆಲ್ಲ ಪ್ರೊಟೆಸ್ಟ್ ಆಯಿತು. ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ಜಾತಿ ಕಾರ್ಡ್ ಅನ್ನು ಮುಂದಿಟ್ಟು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವಂತ ಪ್ರಯತ್ನ ಆಯಿತು. ನಾನು ದಲಿತ ಅನ್ನೋ ಕಾರಣಕ್ಕಾಗಿ ಟಾರ್ಗೆಟ್ ಆಗ್ತಾ ಇದ್ದೀನಿ. ಈ ಎಲ್ಲಾ ಪ್ರಯತ್ನದ ನಂತರ ಈಗ ಹೈಕಮಾಂಡ್ ಅನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ನಾಗೇಂದ್ರ. ಸತೀಶ್ ಜಾರಕಿಹೊಳಿ ಕೂಡ ದಿಲ್ಲಿಯಲ್ಲಿ ಇರೋದು ಕುತೂಹಲ ಕಾರಣ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮಿಬ್ಬರು ಪ್ರತಿನಿಧಿಗಳು ರೆಡಿ ಇದ್ದಾರೆ. ದೆಹಲಿ ಪ್ರತಿನಿಧಿ ಮಂಜುನಾಥ್ ಮತ್ತು ನಮ್ಮ ಬೆಂಗಳೂರಿನಿಂದ ಮಾರುತೇಶ್, ನಮ್ಮ ಪ್ರತಿನಿಧಿ ಮಾರುತೇಶ್ ಕೂಡ ರೆಡಿ ಇದ್ದಾರೆ. ಮಂಜುನಾಥ್, ಈಗ ದೆಹಲಿಯಲ್ಲಿ ಏನಾಗ್ತಾ ಇದೆ? DK ಶಿವಕುಮಾರ್ ಯಾರ್ಯಾರನ್ನ ಭೇಟಿಯಾಗಬೇಕು ಅಂತ ಬಯಸಿದ್ದಾರೆ ಇವತ್ತು? ಪ್ರಮುಖವಾಗಿ ಇವತ್ತಿನ ಅವರ ಭೇಟಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಸೀಮಿತ ಆಗಿರುವಂಥದ್ದು. ಈಗಷ್ಟೇ ನಾವು ಜನಪತ್ 10 ನಿವಾಸದ ಮುಂದೆ ಇದ್ದೀವಿ. ರಾಹುಲ್ ಗಾಂಧಿ ಅವರನ್ನು ನೋಡಲಿಕ್ಕೆ ಈಗಷ್ಟೇ ಬಂದಿರುವಂಥದ್ದು DK ಶಿವಕುಮಾರ್ ಅವರು. ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ನಡೆಯುವಂಥ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಆಗಿರುವಂತಹ ಬೆಳವಣಿಗೆ, ರಾಜಕೀಯ ಬೆಳವಣಿಗೆ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಜೊತೆಗೆ ಹಗರಣದ ಯಾವ ಹಂತ ತಲುಪಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿದ್ಧವಾಗಿ ಬಂದಿರುವಂಥದ್ದು CM ಅವರು. ಜೊತೆಗೆ ಇದರಿಂದ ಆಗುವಂಥ, ಅಂದರೆ ಪಕ್ಷಕ್ಕೆ ಆಗುವಂಥ ಮುಜುಗರ ಇರ್ಬೋದು, ಮೊನ್ನೆ 3 ದಿನಗಳ ಮುಂಚೆಯೇ
ಅಧಿವೇಶನ ಕ್ಲೋಸ್ ಮಾಡಿದ್ದಿರ್ಬೋದು. ಸೊ ಇವೆಲ್ಲವನ್ನು ಕೂಡ ತಪ್ಪಿಸ್ಬೇಕು ಅಂತ ಅಂದರೆ ಈಗ ಉಳಿದಿರುವಂಥ ಏಕೈಕ ಆಪ್ಷನ್ ಅಂತ ಕಾಣಿಸ್ತಾ ಇರುವಂಥದ್ದು ಇವರಿಗೆ ಅವರಿಂದ ರಾಜೀನಾಮೆ ಪಡಿಬೇಕು ಅನ್ನುವಂಥದ್ದು. ಆ ರಾಜೀನಾಮೆ ಪಡೆಯೋದಾ ಹೇಗೆ ಅನ್ನುವಂಥದ್ದು ಒಂದು ಸಾರಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಅದಕ್ಕೆ ವಿವರಣೆ ಕೊಟ್ಟು ಅವರಿಂದ ಒಂದು ಸಾರಿ ಎಸ್ ಅನ್ನಿಸ್ಕೊಂಡು ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯಾಗಿ CM ಅವರು ಬಂದಿರುವಂಥದ್ದು. ಅದೇ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ಪ್ರಮುಖ ವಿಚಾರ ಅದೇ ಆಗಿರುವಂಥದ್ದು. ಸೊ ಅದಾದ ನಂತರ ನಾಗೇಂದ್ರ ಅವರನ್ನ ತೆರವಾಗುವಂಥ ಸ್ಥಾನಕ್ಕೆ ಯಾರು ಅನ್ನುವಂಥ ಚರ್ಚೆ ಬರುತ್ತೆ. ಸೊ ಆ ಎರಡು ಉಳಿಕೆ ಆಗುವಂಥ ಸ್ಥಾನಗಳನ್ನು ಹೇಗೆ ಫಿಲ್ ಮಾಡುವಂಥದ್ದು ಅನ್ನುವಂಥದ್ದು ಕೂಡ ಮಾತುಕತೆ ನಡೆಯುವಂಥ ಸಾಧ್ಯತೆಗಳಿದೆ. ರಕ್ಷತ್. ಎಸ್ ಮಂಜುನಾಥ್, ಇನ್ನು ಮಾರುತೇಶ್, ಇಲ್ಲಿ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿದ್ದಾರೆ, ನಾಗೇಂದ್ರ ದೆಹಲಿಯಲ್ಲಿದ್ದಾರೆ. ಏನಾಗ್ತಾ ಇರೋದು ಆಕ್ಚುಲಿ ಇಲ್ಲಿ? ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗೋದಕ್ಕೆ ಏನು ಕಾರಣ? ನಾಗೇಂದ್ರ ಪರ ಏನಾದರೂ ಬ್ಯಾಟ್ ಬೀಸೋದಕ್ಕೆ ಹೊರಟಿದ್ದಾರಾ? ರಕ್ಷತ್, ಈಗ ಸತೀಶ್ ಜಾರಕಿಹೊಳಿ ಅವರ ಮನಸ್ಸಿನಲ್ಲಿ ಎರಡು ವಿಚಾರಗಳಿದೆ. ಒಂದು, ನಾಗೇಂದ್ರ ಅವರ ರಾಜೀನಾಮೆ ಆದರೆ ತಮ್ಮದೇ ಸಮುದಾಯಕ್ಕೆ ಕೊಡಬೇಕು ಅನ್ನೋದು ಮೊದಲ ವಾದ. ಆ ವಾದ ಅಂತ ಬಂದಾಗ ಕಂಪ್ಲಿ ಗಣೇಶ್ ಪರವಾಗಿ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಕಂಪ್ಲಿ ಗಣೇಶ್ ಪರವಾಗಿ ಈ ಹಿಂದೆಯೂ ಕೂಡ ಒತ್ತಾಯವನ್ನ ಮಾಡಿದ್ರು. ಈಗ ಅದರ ಮುಂದುವರಿದ ಭಾಗವಾಗಿ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಬಳ್ಳಾರಿಯವರೇ ಆದ ಕಂಪ್ಲಿ ಗಣೇಶ್ ಅವರನ್ನು ಮಾಡಬೇಕು ಅನ್ನುವಂಥ ಒತ್ತಡವನ್ನು ಮುಖ್ಯಮಂತ್ರಿಗಳಿಗೆ ಹಾಕ್ತಾರೆ. ಬಹುಶಃ ಆ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಇನ್ನೊಂದು, ಮೊನ್ನೆ ಸಿದ್ದರಾಮಯ್ಯನವರು DCM ವಿಚಾರದ ಬಗ್ಗೆ ಮಾತನಾಡಿದ ಬಳಿಕ, ಅಂದರೆ DCM ಒಂದೇ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿಸಿದ್ದು ನಾನೇ, 4-5 ಮಾಡಬೇಕು ಅನ್ನುವಂಥ ತೀರ್ಮಾನಗಳಿತ್ತು, ಆದರೆ ಪರಮೇಶ್ವರ್ ಒಬ್ಬರನ್ನೇ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದು ನಾನೇ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಿದರು. ಸತೀಶ್ ಜಾರಕಿಹೊಳಿ ಅವರಿಗೆ ಈಗಲೂ ಕೂಡ DCM ಆಗಬೇಕು ಅನ್ನುವಂತಹ ಹಠ ಮತ್ತು ಪಟ್ಟು ಇಲ್ಲಿಯ ತನಕ ಬಿಟ್ಟಿಲ್ಲ. ಯಾವ್ಯಾವಾಗ ಅವಕಾಶಗಳು ಸಿಗುತ್ತೋ ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಈ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈಗ ಚರ್ಚೆ ನಡೀತಾ ಇರೋದು ಕೇವಲ ನಾಗೇಂದ್ರ ವಿಚಾರ ಮಾತ್ರ ಅಲ್ಲ, ಎಂ ಕೃಷ್ಣಪ್ಪ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕಾ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಅವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದಾದ್ರೆ ಯಾರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದಿದೆ. ಸಿದ್ದರಾಮಯ್ಯನವರ ಕೋಪ ತಣ್ಣಗಾಗಬೇಕು ಅಂದರೆ ಬಸವರಾಜ ಶಿವಣ್ಣ ಅವರನ್ನು ಕೂಡ ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕು. ಹೀಗಾಗಿ ಯಾರನ್ನ ರಾಜೀನಾಮೆ ಕೊಡಿಸಬೇಕು ಅನ್ನುವಂಥ ವಿಚಾರಗಳು ಕೂಡ ನಡೀತಾ ಇದೆ. ಹೀಗಾಗಿ ಈ ಥರದ ಒಂದು ಸಣ್ಣ ಸಚಿವ ಸಂಪುಟದಲ್ಲಿ ಬದಲಾವಣೆಗಳು ಆಗೋ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿಯೂ ಕೂಡ ಒಂದು DCM ಕ್ಲೈಮ್ ಮಾಡುವಂತಹ ಸಲುವಾಗಿಯೂ ಕೂಡ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಇದ್ದಾರೆ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ ಈ ಸಚಿವ ಸಂಪುಟ ಮಿನಿ ವಿಸ್ತರಣೆ ಏನಾದರೂ ಆದರೆ ಆ ಸಂದರ್ಭದಲ್ಲಿ ಕ್ಲೈಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈ ಒಂದು ಪರಿಸ್ಥಿತಿ ಅಥವಾ ಈ ಒಂದು ಹಂತ ಕೂಡ ದಾಟಿದ್ರೆ ಆನಂತರ DCM ಕ್ಲೈಮ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಆ ಥರದ ಯಾವುದೇ ಬೆಳವಣಿಗೆಗಳಿಗೆ ಹೈಕಮಾಂಡ್ ಕೂಡ ಆಸ್ಪದ ಕೊಡಲ್ಲ. ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿರುವಂಥದ್ದು. ರಕ್ಷತ್. ಥ್ಯಾಂಕ್ ಯು ಮಾರುತೇಶ್. ಅದೇ ರೀತಿ ಮಂಜು, ಮುಖ್ಯಮಂತ್ರಿ DK ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ, ಆದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಲ್ಲಿದ್ದಾರೆ. ಈ ಬೆಳವಣಿಗೆ ಬಗ್ಗೆ ಅವರು ಮಾತನಾಡಿದ್ದಾರೆ. ನಾಗೇಂದ್ರ ವಿಚಾರವನ್ನ CM ಬಳಿಯೇ ಕೇಳಿ ಅಂತ ಹೇಳಿದರು. ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ ಇಲ್ವಾ, ರಾಜೀನಾಮೆ ಪಡೆಯಲಾಗತ್ತಾ, ಇದೆಲ್ಲದಕ್ಕೂ CM ಉತ್ತರ ಕೊಡ್ತಾರೆ, ಅವರನ್ನೇ ಪ್ರಶ್ನಿಸಿ ಅಂತ AICC ಅಧ್ಯಕ್ಷರ ಪ್ರತಿಕ್ರಿಯೆ. ಇಲ್ಲಿ ಆದ್ರೆ ಚೀಫ್ ಮಿನಿಸ್ಟರ್ ಇಲ್ಲಿರ್ತಾರೆ ಹೇಳಿ. ಇಲ್ಲಿ ಆದ್ರೆ ಚೀಫ್ ಮಿನಿಸ್ಟರ್ ಇಲ್ಲಿರ್ತಾರೆ ಹೇಳಿ. ಇಲ್ಲಿ ಆದ್ರೆ ಚೀಫ್ ಮಿನಿಸ್ಟರ್ ಇಲ್ಲಿರ್ತಾರೆ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.